ನಮ್ಮ ನಾಡಿನ ಒಂದು ಶ್ರೀಮಂತಲ್ಲಿ ಕಟ್ಟಿಸಿದ್ದಾರೆ. ದ್ವಾರಗಳಲ್ಲಿ 3 ಕಂಪ್ಲೀಟ್ ಆಗಿದೆ, 4ನೇದು ಇನ್ನೂ ಕೆಲಸ ನಡೀತಾ ಇದೆ. ಬೇಗೂರಿನ ಶಿಲಾಶಾಸನವು ಬೆಂಗಳೂರಿನ ಇತಿಹಾಸವನ್ನು ಸಾರುತ್ತೆ. ಬೆಂಗಳೂರು ಅನ್ನೋ ಹೆಸರು ಈ ಶಾಸನದಲ್ಲಿ ಉಲ್ಲೇಖವಾಗಿದೆ. ಇದು ಒಂದು ವಿಶೇಷವಾದ ಒಂದು ಶಾಸನ ಇಲ್ಲಿ ಸಿಕ್ಕಿದೆ. ಹಾಗೆ ಆ ಶಾಸನವನ್ನು ಕೂಡ ನಾನು ತೋರಿಸ್ತೀನಿ. ಹಿಂದೆ ಬೇಗೂರನ್ನು ವೆಪ್ಪೂರು ಎಂದು ಕರೆಯಲಾಗುತ್ತಿತ್ತು. ಪ್ರಾಚೀನ ದ್ರಾವಿಡ ಶಾಸನಗಳು ಈ ಪ್ರದೇಶವನ್ನು ಮೊದಲು ವೆಪ್ಪೂರು ಎಂದು ಕರೆಯುತ್ತಿದ್ದರು ಎಂಬುದನ್ನು ದಾಖಲಿಸುತ್ತವೆ. ಇದು ಗಂಗರು ಚೋಳೇಶ್ವರ ಎನ್ನುವ ವಿಭಿನ್ನವಾದ ಹೆಸರುಗಳಿಂದ ಈಶ್ವರನ ಪ್ರತೀಕವಾದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಕರುಣೇಶ್ವರ ಲಿಂಗವು 5 ಲಿಂಗಗಳಲ್ಲಿ ಅತ್ಯಂತ ಚಿಕ್ಕ ಲಿಂಗವಾಗಿದ್ದು 2.5 ಅಡಿಗಳಷ್ಟು ಉದ್ದವನ್ನು ಹೊಂದಿರುತ್ತದೆ. ಹಾಗೆ ಎದುರಿಗೆ ಚಿಕ್ಕದಾದ ನಂದಿಯನ್ನು ಕೂಡ ಹೊಂದಿದೆ. ನಾಗೇಶ್ವರ ಲಿಂಗವು 5 ಅಡಿ ಎತ್ತರವನ್ನು ಹೊಂದಿದೆ. ಹಾಗೆ 5 ಲಿಂಗಗಳಲ್ಲೇ ಇದೇ ಎತ್ತರವಾದ ಲಿಂಗವಾಗಿದೆ. ನಾಗೇಶ್ವರ ಲಿಂಗದ ಎದುರುಗಡೆ 4 ಅಡಿ ಎತ್ತರ ಶಮೀಪತ್ರೆ ಮರವೂ ಕೂಡ ಇಲ್ಲಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಶಮೀಪತ್ರೆ ಹಾಗೂ ಶನಿದೇವರಿಗೂ ಕೂಡ ಅಷ್ಟೇ ಪ್ರಿಯವಾದ ಶಮೀಪತ್ರೆ. ಶನಿದೇವರಿಂದ ಬರುವಂತಹ ಸಂಕಷ್ಟಗಳನ್ನು ಶಮೀಪತ್ರೆಯು ದೂರ ಮಾಡಬಲ್ಲದು ಎಂದು ಪುರಾಣಗಳು ಹೇಳುತ್ತೆ. ಅತ್ಯಂತ ಪುರಾತನ ದೇಗುಲವಾದ ಪಂಚಲಿಂಗೇಶ್ವರನ ಸನ್ನಿಧಿಗೆ ನೀವು ಕೂಡ ಹೋಗಿ ಬನ್ನಿ. ಹಾಗೆ ದೇವರ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಧನ್ಯವಾದಗಳು.